ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಪಲ್ ಸಿದ್ದು ಅಂಡ್ ಲಕ್ಷ್ಮಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾನು. ನಾ ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಒಂದು ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳ್ಕೊಡೋದು. ಬೆಸ್ಟ್ ಎಡಿಟಿಂಗ್ ಆ್ಯಪ್ ಐತಿ. ಅದು ಯಾವುದಂದ್ರೆ ಈಸಿನೂ ಐತಿ, ಅಷ್ಟು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳ್ಕೊಡಕ್ಕೆ ಬಂದೀನಿ. ಅದು ಯಾವುದಂದ್ರೆ VN ಆ್ಯಪ್ ಎಡಿಟಿಂಗ್ ಬಗ್ಗೆ ಹೊಸ ಫೀಚರ್ಸ್ ಬಂದಾವ, ಅದನ್ನು ಹೇಳ್ಕೊಡಕ್ಕೆ ಬಂದೀನಿ. ಯಾವ ಥರ ಅಂದ್ರೆ ಈಗ ವಾಟ್ಸಪ್ ಸ್ಟೇಟಸ್ ಆಗಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದೋ ಒಂದು ಎಡಿಟ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ನಾ ಸ್ಕ್ರೀನ್ ಹಾಕ್ತೀನಿ ನೋಡ್ರಿ, ಡಿಸ್ಪ್ಲೇ ಮಾಡ್ತೀನಿ ಯಾವ ಥರ. ಅದೇ ಥರ ನೀವು ಟ್ರೈ ಮಾಡಿರಿ, ಗೊತ್ತಾಗತ್ತೆ ನಿಮಗೆಲ್ಲ. ಲಾಸ್ಟ್ ತನಕ ಯಾವ ಥರ ಅಂದ್ರೆ ಲಾಸ್ಟ್ ಪ್ಲೇಸ್ಟೋರ್ದಾಗ ಈ ಆಂಡ್ರಾಯ್ಡ್ ಫೋನ್ನಾಗೂ ಸಿಗುತ್ತೆ, ಐಫೋನ್ದಾಗೂ ಸಿಗುತ್ತೈತಿ. ಅದ್ರ ಸಂಬಂಧಾಗಿ ಇದೊಂದು ಬೆಸ್ಟ್ ಕ್ವಾಲಿಟಿ ಆ್ಯಪ್ ಐತಿ. ಅದ್ರ ಸಂಬಂಧಾಗಿ ಡೈರೆಕ್ಟ್ ನನ್ನ ಕಡೆ ಇರಾಕತ್ತಂತ VN ಆ್ಯಪ್ನ ಓಪನ್ ಮಾಡಿನಿ. ಅದೇ ಥರ ಓಪನ್ ಮಾಡಿ ಇಲ್ಲೇನ ನನಗೆ ಫಸ್ಟ್ ಪ್ಲಸ್ನಾಗ ಐತಿಗಲ್ಲೇನ ಈ ಥರ ಬರುತ್ತೆ, ನ್ಯೂ ವಿಡಿಯೋ ಎಡಿಟಿಂಗ್ ಅಂತ ಬರುತ್ತೆ. ಸೇವ್ ಅಂತ ಹೋಗ್ತೀವಿ. ಅದೇ ಥರ ನಿಮ್ಗೆ ಡೈರೆಕ್ಟ್ ಅದು ಈ ಗ್ಯಾಲರಿಗನ ಒಯ್ದೈತಿ. ಹೋದ್ಗಲ್ಲೇನ ನಾವು ನಿಮ್ಗೆ ಯಾವ್ದಾರ ವಿಡಿಯೋ ಶೂಟ್ ಮಾಡಿದ್ರೆ, ಫೋಟೋ ಶೂಟ್ ಮಾಡಿದ್ದೆ ಅಂದ್ರೆ ಇದನ್ನ ಚಾಯ್ಸ್ ಮಾಡ್ಕೋರಿ. ನನ್ನ ಕಡೆ ಫೋಟೋ ಐತಿ, ನಾವು ಒಂದು ಫೋಟೋ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಹೊತ್ಕೋದು. ನೆಕ್ಸ್ಟ್ ಹೊತ್ತಿಗೆ ಇಲ್ಲೇನ ಈ ಥರ ಬರುತ್ತೆ, ಒಂದು 4-5 ಸೆಕೆಂಡ್. ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ನನಗೆ ಎಷ್ಟು ನಿಮಿಷ ಬೇಕಲ್ಲ ಅಷ್ಟು ಇದನ್ನ ಮಾಡ್ಕೊತೀನಿ. ಸೆಕೆಂಡ್ ಸೆಟ್ ಮಾಡ್ಕೊಂಡಿಲ್ಲ ನೋಡ್ಬೋದು. ನೀನು ಡೈರೆಕ್ಟ್ ಮ್ಯೂಸಿಕ್, ಟೈಟಲ್ ಅಂದ್ರೆ ಟೈಟಲ್ ನಿಮಗೆ ಏನಾರ ಇದನ್ನು ಹಾಕೋದಂದ್ರೆ ಟೈಟಲ್ ಹಾಕ್ಬೋದು. ಒಳ್ಳೆ ಇದರ ವಿಡಿಯೋ ಮ್ಯಾಗ ಏನಾರ ಇನ್ನೊಂದು ವಿಡಿಯೋ ಹಾಕ್ಬೋದು. ಈ ಥರ ಬರುತ್ತೆ. ನೆಕ್ಸ್ಟ್ ಈಗ ನೋಡ್ರಿ ಫಿಲ್ಟರ್. ಇಲ್ಲಿ ನೀವು ತಳಗೆ ಬಂದ್ಬಿಟ್ಟು ಬಹುತ್ ಫೀಚರ್ಸ್ ಇದಾವೆ. ಇದ್ರ ಬಗ್ಗೆ ನಾವು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಂದ್ರೆ ಫಿಲ್ಟರ್ ಅಂದ್ರೆ ಯಾವ್ದು, ನಿಮ್ಗೆ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈ ಥರ ನೋಡ್ರಿ. ಈಗ ಯಾವ ಥರ ಮಾಡತ್ತಲ್ಲಿ ಈಗ ನಿಮ್ಗೆ ಯಾವ ಸೂಟೇಬಲ್ ಅನಿಸ್ತೈತ್ಲೆ ಆ ಒಂದು ಫೋಟೋಗೆ ಸೂಟೇಬಲ್ ಆಗುವಂಥದ್ದು ಫಿಲ್ಟರ್ ಯೂಸ್ ಮಾಡ್ಕೋರಿ. ಅದೇ ಥರ ಇಲ್ಲಿ ಅಡ್ಜಸ್ಟ್ಮೆಂಟು ಐತಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮ್ಗೆ ಡೈರೆಕ್ಟ್ ನೋಡ್ರಿ ಇಲ್ಲೇ ಈ ಥರ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಚಲೋ ಅನ್ಸೈತ್ಲೆ ಈಗ ಸೆಟ್ ಮಾಡ್ಕೊಂಡು ಹೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಟ್ರಿಮ್ ಅಂದ್ರೆ ಯಾವ ಥರ ಅಂದ್ರೆ ನಿಮ್ಗೆ ಯಾವ ನಡು ಒಂದೊಂದು ಎಡಿಟಿಂಗ್ ಮಾಡಿರ್ತೀರಿ, ಅದು ನಡುವಿನ ನಟ್ಟ ಬೇಕಾಯ್ತು ಅಂದ್ರೆ ಅದನ್ನಷ್ಟ ಕಟ್ ಮಾಡ್ಕೊಂಡು ಇದು ಮಾಡ್ಬೋದು. ಹೊಳ್ಳಿ ಫಿಲ್ಟರ್. ಇದು ಎಫೆಕ್ಟ್ಸ್ ಅಂದ್ರೆ ಡೈರೆಕ್ಟ್ ಎಫೆಕ್ಟ್ಸ್ ಬೇಡ. ಈಗ ಹೊಳ್ಳಿ ನಾವು ಸ್ಪ್ಲಿಟ್ ಮಾಡ್ಕೊಂಡು ವಿಡಿಯೋ ಒಂದು 2-3 ಸೆಕೆಂಡ್ದ ಆಗಲಿ ಎಲ್ಲ ಸ್ಪ್ಲಿಟ್ ಮಾಡ್ಕೊಂಡು ವಿಡಿಯೋಗಳು ಸ್ಪ್ಲಿಟ್ ಮಾಡ್ಕೊಂಡು ನೋಡ್ರಿ. ಈ ಥರ ಸ್ಪ್ಲಿಟ್ ಮಾಡ್ಕೋರಿ. ಸ್ಪ್ಲಿಟ್ ಮಾಡ್ಕೊಂಡು ಅಂದ್ರೆ ಎಫೆಕ್ಟ್ ಹಾಕಕ್ಕೆ ಚಲೋ ಅನಿಸ್ತೈತಿ. ಈ ಥರ ಇದು ಬಂದಾಗ ಏನೋ ಎಫೆಕ್ಟ್ ಹಾಕಿ ನೋಡ್ರಿ ನಿಮ್ಗೆ ಯಾವ ಥರ ಬೇಕು, ನಿಮ್ಗೆ ಯಾವ್ದು ಚಲೋ ಅನಿಸ್ತೈತಿ. ಈಗ ನೋಡ್ರಿ ಈ ಥರ ಇದು ಒಂದೊಂದು ನಾವು ಅಷ್ಟು ನನಗೆ ಯಾವ ಇಷ್ಟ ಆಗಲ್ಲ ಅದನ್ನ ಮಾಡ್ಕೋತನು. ನೀವು ಮಾಡ್ಕೋರಿ ಅದೇ ಥರಕ್ಕೆ. ಈಗ ನೋಡ್ರಿ ಇದೇ ಥರ ಯಾವ ಬ್ಲರ್ ಆಗಲಿ ನೋಡ್ರಿ ಈ ಥರ ಫೀಚರ್ಸ್ ಬರ್ತಾವೆ. ಈಗ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಫಿಲ್ಟರ್ ಒಳಗೆ ರೊಟೇಷನ್ ಆಕಾವ. ನಿಮ್ಗೆ ಯಾವ ಬೇಕಲ್ಲ ಅದು ಫೀಚರ್ಸ್ ಐತಿ, ಎಲ್ಲ ಐತಿ. ನೆಕ್ಸ್ಟ್ ಬಂದು ಸ್ಪ್ಲಿಟ್ ಆದಾಗಲೇನ ಇಲ್ಲಿ ಪ್ಲಸ್ ಬೇಕು, ಟ್ರಾನ್ಸಿಷನ್ ಈ ಥರ ಬರ್ತಾವೆ. ಜೂಮ್ ವೈಟ್ ಈಗ ನೋಡ್ರಿ ಈ ಥರ ಆಕೈತಿ. ಈ ಥರ ಅದಕ್ಕೆ ನಿಮಗೆ ಯಾವ ಸೂಟೇಬಲ್ ಆಕೈತಿ ಆ ಸೂಟೇಬಲ್ ಮಾಡ್ಕೋರಿ. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಔಟ್. ಈಗ ನೋಡ್ರಿ ನಿಮ್ಗೆ ಏನಾರು ಒಂದು ಫೋಟೋ ಇದ್ದಿದ್ದನ್ನ ನಮಗೆ ಇದೆಲ್ಲ ಬೇಡ, ಕಟ್ಔಟ್ ಮಾಡ್ಕೋಬೋದು ಅಂತಂದ್ರೆ ಕಟ್ಔಟ್ ನೋಡ್ರಿ. ಕಟ್ಔಟ್ ಈ ಥರ ಆಕೈತಿ. ಈ ಥರ ಕಟ್ಔಟ್ ಮಾಡ್ಕೊಂಡು ನಿಮ್ಗೆ ಬ್ಯಾಕ್ಗ್ರೌಂಡು ಮಾಡ್ಕೋಬೋದು, ಏನೋ ಒಂದು ಮಾಡ್ಕೋಬೋದು. ಅದ್ರ ಸಂಬಂಧಾಗಿ ಈಗ ಬ್ಯಾಡಪ್ಪ ಅಂತಂದ್ರೆ ಈ ಥರ ನಿಮ್ಗೆ ಆ ಥರ ಆಕೈತಿ. ಅದಕ್ಕೆ ಬೇಕಂದ್ರೆ ಇಟ್ಕೋಬೋದು. ನಂಗೆ ಬ್ಯಾಡ ಅದನ್ನ ಅದ್ರ ಸಂಬಂಧ ನಿಮ್ಗೆ ಹೇಳಕತ್ತಾನೆ. ನಿಮ್ಗೆ ಏನೋ ಒಂದು ಲಾಸ್ಟ್ ಟೈಮ್ದಾಗ ಕಟ್ಔಟ್ ಬೇಕಾಯಿತು, ಕಟ್ಔಟ್ ಅಷ್ಟು ನಮ್ಗೆ ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಅದೆಲ್ಲ ಬೇಡ ಅಂದ್ರೆ ಆ ಥರ ಮಾಡ್ಕೋಬೋದು. ಒಳ್ಳೆ ಇಲ್ಲಿ ರೊಟೇಟ್ ಈ ಥರ ರೊಟೇಟ್ ನಿಮ್ಗೆ ಬೇಕಂದ್ರೆ ರೊಟೇಟ್ ಮಾಡ್ಕೋಬೋದು. ಒಳ್ಳೆ ಕ್ರಾಪ್ ಅಂದ್ರೆ ನಿಮ್ಗೆ ಇದು ನೋಡ್ರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಇಲ್ಲಿ. ಈಗ ನಿಮ್ಗೆ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ನೀವು ಶಾರ್ಟ್ ವಿಡಿಯೋ ಮಾಡೋರಿದ್ದೆ ಅಂದ್ರೆ ಇದನ್ನು 9.16 ಇಡಬೇಕು. ಮತ್ತು ಇನ್ಸ್ಟಾಗ್ರಾಮ್ದಾಗ 1.1 ಇಡಬಹುದು. ಹೊಳ್ಳಿ ನಿಮ್ಗೆ ಲಾಂಗ್ ವಿಡಿಯೋ ಮಾಡಕ್ಕಿದ್ರಿ ಯೂಟ್ಯೂಬ್ದಾಗ ಅಂದ್ರೆ 16.9 ಇಡಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಇಡಬೇಕು. ನಾ ಶಾರ್ಟ್ ಮಾಡೋಂದನಿ. ಶಾರ್ಟ್ ಅಂದ್ರೆ ಇಲ್ಲಿ 9.16 ಇಟ್ಟಾನಿ. ಈ ಥರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನನಗೆ ಈ ಥರ ಆಯ್ತು. ಒಳ್ಳೆ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ನಿಮ್ಗೆ ಯಾವ್ದಾರ ಹಿಂದೆ ಈ ಥರ ಬೇಕಾಯ್ತು ಅಂದ್ರೆ ಇಟ್ಕೋಬೋದು. ಯಾವ ಬೇಕಲ್ಲ ಆ ಟೈಪ. ನಾನು ಬೇಡ, ನಾ ಅದಕ್ಕೆ ತೆಗಿತೀನಿ. ಇದನ್ನು ಬ್ಯಾಕ್ಗ್ರೌಂಡ್ ಬೇಡ. ಈ ಥರ ಇಮೇಜ್ ಬೇಕಾಗಿದ್ರೆ ಇಮೇಜ್ ನಿಮ್ದು ಯಾವ್ದಾರ ಒಂದು ಇಮೇಜ್ ಇತ್ತಂದ್ರೆ ಇಮೇಜ್ ಇಟ್ಕೋಬೋದು ಬ್ಯಾಕ್ಗ್ರೌಂಡ್ಗೆ. ಮತ್ತು ಹೊಳ್ಳಿ ಬ್ಲರ್ ನೀವು ಏನಾರ ಈಗ ಒಂದು ಬ್ಲರ್ ಮಾಡ್ಬೋದು ಫೋಟೋಗಳನ್ನ. ಈ ಥರ ಯಾವ್ದಾರ ಒಂದು ನಿಮ್ಗೆ ಫೋಟೋ ನಡುವೆ ಬೇಡಾಗಿತ್ತಂದ್ರೆ ಬ್ಲರ್ ಇಡ್ಬೋದು ಹಿಂಗೆ. ಹೊಳ್ಳಿ ನೆಕ್ಸ್ಟ್
ಇಲ್ಲಿ ಬಹುತ್ ಆಪ್ಷನ್ಸ್ ಇದಾವೆ. ನೀವು ಒಂದ ದಿನದಾಗನ ಇದನ್ನು ಅಷ್ಟು ಡೌಟ್ ಕಲ್ಕೋದಿಲ್ಲ. ಡೈಲಿ ಒಂದು ಎಡಿಟ್ ಯೂಸ್ ಮಾಡಕೈತಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗೈತಿ. ಅದನ್ನು ನಾರ್ಮಲ್ ನಿಮ್ಗೆ ಹೇಳ್ಬಿಟ್ನಂದ್ರೆ ನೀವು ನಿಮ್ಗೆ ಗೊತ್ತು ಅನಿಸ್ತಂದ್ರೆ ಈ ಥರ ಅದಾವ ನೀವು ಡೈಲಿ ಯೂಸ್ ಮಾಡಕೈತಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ನ ತಾನೇ ಇದಾಕೈತಿ. ಈಗ ನಾವು ಟೈಟಲ್ ಬಂದ್ಬಿಟ್ಟು ಈಗ ನಾವು ಟೆಕ್ಸ್ಟ್ ಏನಾರ ಬರಿಬೋದು. ನಾ ಬರಿತೀನಿ ನಮ್ದು ಏನಂದ್ರೆ ಕಪಲ್ ಸಿದ್ದು ಆ್ಯಂಡ್ ಲಕ್ಷ್ಮಿ ಅಂತೇಳಿ ಈ ಥರ ಬರೆದು ನಾ ಟೈಟಲ್ ಹಾಕಾಕತ್ತೀನಿ. ಟೈಟಲ್ ಈಗ ನೋಡ್ರಿ ನಿಮಗೆ ಇಲ್ಲಿ ಮಸ್ತ್ ಇವು ಟೆಕ್ಸ್ಟ್ ಅದ. ಇಲ್ಲಿ ನೋಡ್ರಿ ಈ ಟೈಪ್ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ನಿಮಗೆಲ್ಲ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ಈಗ ಚೇಂಜಸ್ನ ಯಾವ ಕಲರ್ ನಿಮ್ಗೆ ಇದು ಕಲರ್ ಬೇಕಾರೆ ಇದು ಹೊಳ್ಳಿ ನಿಮ್ಮ ಫಾಂಟ್ ಸ್ಟೈಲು ಎಲ್ಲ ಚೇಂಜ್ ಆಕಾವು ನೋಡ್ರಿ. ಇಲ್ಲಿ ಎಷ್ಟು ಬೇಕಾದ್ರೆ ಫಾಂಟ್ ಚೇಂಜ್ ಆಕಾವ. ಇಲ್ಲಿ ಡೌನ್ಲೋಡ್ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ನಂದು ಇಲ್ಲಿ, ಅದ್ರ ಸಂಬಂಧ ಚೇಂಜ್ ಆಗೋಲ್ಲ. ನಿಮ್ಮ ನೆಟ್ವರ್ಕ್ ಇದಿತ್ತು ಅಂದ್ರೆ ಇಲ್ಲಿ ಫಾಂಟ್ ನಿಮ್ಗೆ ಯಾವ ಕರ್ಸಿ ಬೇಕಾರೆ ಕರ್ಸಿ ಇಲ್ಲಿ ಆಗತ್ತವ ಕರ್ಸಿ ಬೇಕಾರೆ ಕರ್ಸಿ ಚೇಂಜ್ ಆಕಾವು. ಎಲ್ಲ ಥರ ಒಂದು ಫಾಂಟ್ ಚೇಂಜ್ ಆಕಾವು. ಹೊಳ್ಳಿ ಬಂದುಬಿಟ್ಟು ಇಲ್ಲಿ ಮಿಡಲ್ ಬೇಕಾರೆ ಮಿಡಲ್ ಹೊಳ್ಳಿ ಈ ಥರ ಚೇಂಜ್ ಆಕಾವು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಲರ್ದು ಹೇಳೋದು ನೋಡ್ರಿ. ಕಲರ್ ನಿಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ದಾಗ ಚೇಂಜ್ ಆಕ ನೋಡ್ರಿ. ಇಲ್ಲಿ ನಿಮ್ಮ ಕಲರ್ ಯಾವ ಇಷ್ಟ ಆಕೈತಿಲ್ಲ ಆ ಕಲರ್ನ ಚಾಯ್ಸ್ ಮಾಡ್ಕೊಂಡು ನೀವು ಇಟ್ಕೋಬೋದು. ನೆಕ್ಸ್ಟ್ ಬಂದು ಇದನ್ನು ಈ ಥರ ಲಾಸ್ಟ್ ಮಟ್ಟ ಒಯ್ಬೇಕು. ಹಿಂಗೆ ನಿಮಗೆ ಎಲ್ಲಿ ಮಟ್ಟ ಬೇಕಲ್ಲ ಅಲ್ಲಿ ಮಟ್ಟ ಈ ಥರ ಇಟ್ಕೊಂಡ್ರಿ ಅಂದ್ರೆ ನಿಮ್ದು ವಿಡಿಯೋ ಸೆಟ್ ಆಕೈತಿ. ನೆಕ್ಸ್ಟ್ ಇನ್ನೂ ಹೊಳ್ಳಿ ಇದನ್ನು ಎಡಿಟ್ ಮಾಡ್ಬೋದು. ಇಲ್ಲಿ ಟೆಕ್ಸ್ಟ್ ಅಂದ್ರೆ ನಿಮ್ಗೆ ಯಾವ್ದಾರ ಚಲೋ ತಂಗಬೇಕಾಯ್ತು ಈ ಥರ ನೋಡ್ರಿ. ಇಲ್ಲಿ ಭಾಳ ಎಫೆಕ್ಟ್ಸ್ ಅದಾವೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಎಲ್ಲ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಕರ್ವ್ದಾಗ ಟಾಪ್ ಐತಿ ಈ ಥರ ಏನಾರ ಈ ಥರ ಬೇಕಾರೆ ಈ ಥರ ನೋಡ್ರಿ ಎಲ್ಲ ಡಿಸೈನ್ ಬರ್ತಾವೆ. ಒಟ್ಟು ನೀವು ಮಾಡಬೇಕು. ಇಲ್ಲಿ ನೋಡ್ರಿ ಈ ಥರ ಇಲ್ಲಿ ನೋಡ್ರಿ ಹಿಂಗೆ ಎಡಿಟ್ ಮ್ಯಾಪ್ ಹೋಗ್ಕೊಂಡ್ರೆ ಇಲ್ಲಿ ನೋಡ್ರಿ. ಮತ್ತು ಇಲ್ಲಿ ಹೊಳ್ಳಿ ನೀವು ವಾಪಸ್ ಎಡಿಟ್ ಮ್ಯಾಪ್ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋದು. ಇಲ್ಲಿ ಹೋದಾಗಲೇ ನಿಮಗೆಲ್ಲ ಮತ್ತೊಳ್ಳೆ ಸಿಗ್ತಾವೆ. ಕಲರ್ ಬೇಕಾರೆ ಕಲರ್ ಮಾಡ್ಕೊಂಡ್ಗಲೇನ ಹೊಳ್ಳಿ ಬಂದುಬಿಟ್ಟು ನಿಮಗೆ ಇಲ್ಲಿ ಮ್ಯೂಸಿಕ್ ಏನೈತೆ ನೀವು ಹಾಕ್ಬೋದು ಅಂದ್ರೆ ಇಲ್ಲಿ ಹೋಗೋದು. ಮ್ಯೂಸಿಕ್ ಹೋದಾಗಲೇನ ಇಲ್ಲಿ ನಿಮ್ಗೆ ಗೊತ್ತಾಕೈತಿ. ಮ್ಯೂಸಿಕ್ ತೋರ್ಸಾತಲ್ಲಿ ಇಲ್ಲಿ ನಿಮ್ಮ ಆಲ್ರೆಡಿ ಇದ್ದು ಅಂದ್ರೆ ಯುವರ್ಸ್ ಮ್ಯಾಪ್ ಹೋಗೋದ್ಗಲೇ ನಿಮಗೆ ಗೊತ್ತಾಕೈತಿ. ಇಲ್ಲಿ ನಿಮ್ಮಲ್ಲಿ ಮ್ಯೂಸಿಕ್ ಲೈಬ್ರರಿ ನಂತರ ಮ್ಯೂಸಿಕ್ ಇಲ್ಲ ನಾವು ಮೊಬೈಲೇ ಬೇರೆ ಅಂದ್ರೆ ಅಂತಲೇ ನಾ ಮ್ಯೂಸಿಕ್ ತೆಗ್ದಾನಿ. ಅದಕ್ಕಾಗಿ ಇದು ಮ್ಯೂಸಿಕ್ ಮ್ಯಾಗ ಹೋದಾಗಲೇ ನಿಮ್ಗೆ ಗೊತ್ತಾಕೈತಿ ಮ್ಯೂಸಿಕ್ ಲೈಬ್ರರಿ ಅಂತ ಇಲ್ಲ. ಇದ್ರ ಮ್ಯಾಗ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಓಪನ್ ಆಕಾವು. ಆ ಥರ ಮ್ಯೂಸಿಕ್ ಇತ್ತು ಅಂದ್ರೆ ಹೊಳ್ಳಿ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಡಿಯೋ ನೀವು ಏನೈತಿ ಈ ವಿಡಿಯೋ ಇದ್ದಿದ್ದನ್ನು ಹೊಳ್ಳಿ ಮ್ಯೂಸಿಕ್ ಮಾಡ್ಕೋಬೋದು. ಯಾವ ಥರ ಅಂದ್ರೆ ನೋಡಿ ಇಲ್ಲಿ ಐತಿ ಇಲ್ಲಿ ಮಾಡ್ಕೊಂಡೈತಿ ನೋಡಿ. ಈ ಥರ ನಿಮ್ದು ಯಾವ್ದಾರ ಒಂದು ವಿಡಿಯೋ ಇತ್ತಂದ್ರೆ ಅದ್ರ ಮ್ಯಾಗ ವಿಡಿಯೋ ಟು ಇದು ಮಾಡಿ ಆಡಿಯೋ ಮಾಡ್ಕೋಬೋದು. ಇನ್ಪೋಟೆಕ್ಸ್ ವಿಡಿಯೋ ಹೋದಾಗಲೇ ನಾನು ಈಗ ಒಂದು ವಿಡಿಯೋ ಮಾಡಿಲ್ಲ ಆ ಥರದ ನೋಡ್ರಿ. ಈ ಥರದ್ದು ಏನಾದ್ರು ಮಾತಾಡಿತ್ತಂದ್ರೆ ಈ ಟೈಪ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಡೈರೆಕ್ಟ್ ನಿಮ್ದು ವಿಡಿಯೋ ಕನ್ವರ್ಟ್ ಆಗಿ ವಿಡಿಯೋ ಟು ಆಡಿಯೋ ಕನೆಕ್ಟ್ ಆಕೈತಿ. ಮಾಡ್ಕೊಂಡು ನಿಮಗೆ ಏನಾರು ಬೇಕಾಯ್ತು ಅಂದ್ರೆ ಇಲ್ಲಿ ಕಟ್ ಮಾಡ್ಕೋಬೋದು. ಎಲ್ಲ ಇಲ್ಲಿ ನೀವು ವೈಸು ಹಾಕ್ಬೋದು. ಯಾವ್ದಾರ ಥರ ಮ್ಯಾನ್ ವೈಸ್ ಈ ಥರ ಮ್ಯಾನ್ ವೈಸ್ ಅಂದ್ರೆ ವೈಸ್ ನಿಮ್ಗೆ ಏನಾರ ಇದಿತ್ತಂದ್ರೆ ನಿಮ್ಮ ವಾಯ್ಸನ್ನ ಬೇರೆ ವಾಯ್ಸ್ ಥರ ಮಾತಾಡ್ತೈತಂದ್ರೆ ಈ ಥರ ಮಾಡ್ಕೋಬೋದು. ಮತ್ತು ಏಲಿಯನ್ಸ್ ಟೈಪು ಮಾತಾಡ್ತೈತಿ. ಗೋಸ್ಟ್ ದೇವಿನ ಗತಿನೂ ಮಾತಾಡ್ತೈತಿ. ಟೆಲಿಫೋನ್ದಾರ ಹೋಯ್ತು ಮಾತಾಡ್ತೈತಿ. ಹೊಳ್ಳಿ ಮೈಕ್ರೋಫೋನ್ ನಿಮ್ಗೆ ಯಾವ ಥರ ಬೇಕಲ್ಲ ಎಲ್ಲ ಗೊತ್ತಾಕೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಮ್ಯಾಪ್ ಆದಮೇಲೆ ಇಲ್ಲಿ ಬಹುತ್ ಭಾಳ ಅದಾವೆಲ್ಲ ನಾವು ಮಾಡ್ಬೇಕಾದ್ರೆ ಈ ಥರ ನೋಡ್ರಿ ಮಾಡ್ಕೊಂಡು ಬ್ಲರ್ ಮಾಡ್ಬೋದು. ಫೋಟೋ ಏನಾರ ನಿಮಗೆ ಬ್ಲರ್ ಬೇಕಾಗಿತ್ತಂದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತು ಇಷ್ಟ ಆದಗಲೇ ಏನು ಮಾಡ್ಬೋದು ಅಂದ್ರೆ ನಾವು ಒರಿಜಿನಲ್ ಹತ್ರ ಮ್ಯಾಗ ಏನೇ ನಿಮ್ಗೆ ಇಷ್ಟ ಆಯ್ತು ಎಲ್ಲ ಎಡಿಟ್ ಮಾಡಿರಿ ಏನೈತೆ ನೀವು ಮಾಡಕೈತಿರಿ ಅಂದ್ರೆ ನಿಮ್ಗೆ ಗೊತ್ತಾಕೈತಿ. ಡೈಲಿ ಯೂಸ್ ಮಾಡಕೈತಿರಿ ಅಂದ್ರೆ ಯಾವ ಥರ ಮಾಡ್ಬೋದು. ಇಷ್ಟು ಗೊತ್ತಾದ್ರೆ ಅಂತೂ ನೀವೆಲ್ಲ ಮಾಡಕೈತಿರಿ. ಒಂದು ಎರಡು ವಿಡಿಯೋ ಒಂದು ತಪ್ಪೋದು. ನೆಕ್ಸ್ಟ್ ವಿಡಿಯೋ ಏನೈತಿಲ್ಲ ಎಲ್ಲ ನೀವೇ ಮಾಡ್ಬೋದು. ಅದ್ರ ಸಂಬಂಧ ಈಗ ನೋಡ್ರಿ ಇಷ್ಟ ಆದಾಗಲೇ ನೀವು ಎಕ್ಸ್ಪೋರ್ಟ್ ಮಾಡ್ಬೋದಂದ್ರೆ ವಿಡಿಯೋ ಸೇವ್ ಮಾಡ್ಕೋಬೇಕಾದ್ರೆ ಎಕ್ಸ್ಪೋರ್ಟ್ ನಿಮ್ಗೆ ಇಲ್ಲಿ ಅವರು ಒಂದು ಆಪ್ಷನ್ ಕೊಡುತ್ತೆ. ನೀವು ಶಾರ್ಟ್ ವಿಡಿಯೋ ಮಾಡಿದ್ರೆ 9.16 ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ಯೂಟ್ಯೂಬ್ ಲಾಂಗ್ ವಿಡಿಯೋ ಮಾಡತ್ತಂದ್ರೆ 16.9 ಮಾಡ್ಬೋದು. ಅದ್ರ ಸಂಬಂಧ ಇಲ್ಲಿ ಕೇಳ್ತೈತಿ ನಮ್ಗೆ 9.16 ಮಾಡ್ಕೊಂಡು ಅವನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. ಕ್ಲಿಕ್ ಹೊಡೆದಾಗಲೇನ ಇಲ್ಲಿ
ಇಲ್ಲಿ ಆಪ್ಷನ್ ಐತಿ ಎಕ್ಸ್ಪೋರ್ಟ್. ಇದನ್ನೇನಿಲ್ಲ ಈ ಥರ ಮಾಡ್ಕೊಂಡು ಇಲ್ಲಿ ತೋರಿಸ್ತೈತಿ ನಿಮ್ಗೆ ಯಾವ ಥರ HD ಬೇಕೋ. HD ಐತಿ ಈಗ ಡೈರೆಕ್ಟ. ಇದನ್ನು ಇಲ್ಲಿ HD ತೊಗೊಂಬರ್ತೀನಿ. HD ತೊಗೊಂಬಂತ ಎಕ್ಸ್ಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಮಾಡಿಲ್ಲ ಈ ಥರ ಎಕ್ಸ್ಪೋರ್ಟ್ ಆಕೈತಿ. ಡೈರೆಕ್ಟ್ ನಿಮ್ಗೆ ಗ್ಯಾಲರಿಯಾಗ ಸೇವ್ ಆಕೈತಿ. ಇದನ್ನೇನೈತಿಲ್ಲ ನೀವು ಡೈರೆಕ್ಟ್ ನಿಮ್ಗೆ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ಅಪ್ಲೋಡ್ ಮಾಡ್ಬೋದು. ಇಂಥ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇದೇ ಥರ ಯೂಟ್ಯೂಬ್ದಾಗ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಯೂಟ್ಯೂಬ್ ವಿಡಿಯೋ ಎಡಿಟ್ ಹೆಂಗೆ ಮಾಡೋದು, ಯಾವ ಥರ ಈಗ ನೆಕ್ಸ್ಟ್ ವಿಡಿಯೋ ಮಾಡ್ತಾನೋ ಯಾವ ಥರ ಹ್ಯಾಶ್ಟ್ಯಾಗ ಟೈಟಲ್ ಹಾಕ್ಬೇಕಂತೇಳಿ ಅದ್ರ ಸಂಬಂಧಾಗಿ ನೀವು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿರಿ. ಈಗ ನಾನು 15 ದಿನದಾಗ ಒಂದು ವಿಡಿಯೋ ಮಾಡಿದ್ನಿ, ನಂಗೆ 250 ಹೇಳಿ. ಅದು 15 ದಿನ ನಂಗೆ 20 ದಿನ ಆಗ್ಬಿಡೋದನ್ನ 310 ಸಬ್ಸ್ಕ್ರೈಬರ್ ಆಗ್ಯಾರ. ಮತ್ತು ಡೈಲಿ ನಿಮ್ಮ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳಿ ವಿಡಿಯೋ ಮುಗಿಸ್ತು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಹಾಯ್ ಬಾಯ್.